ರಾಜ್ಯದಲ್ಲಿ ಇಂದಿನಿಂದ ಎಸ್ಐಆರ್ ಆಪರೇಷನ್ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಇಂದಿನಿಂದ ವೋಟರ್ ಲಿಸ್ಟ್ ಆಪರೇಷನ್. ಇದರಲ್ಲಿ ವೋಟರ್ ಲಿಸ್ಟ್ಗಳನ್ನ ಫಿಲ್ಟರ್ ಮಾಡಲಾಗುತ್ತೆ. ಇಂದಿನಿಂದ ಜುಲೈ 29ರವರೆಗೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತೆ. ಮತದಾರರ ಪರಿಷ್ಕರಣೆಯಲ್ಲಿ 59,000 ಬಿಎಲ್ಒಗಳು ಕೂಡ ಭಾಗಿಯಾಗ್ತಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಎಸ್ಐಆರ್ನಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ತಮ್ಮ ಸದಾಶಿವನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಎಸ್ಐಆರ್ಗೆ ಸಿಎಂ ಚಾಲನೆ ಕೊಟ್ಟಿದ್ದಾರೆ. ಚುನಾವಣಾಧಿಕಾರಿಗಳು ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಎಸ್ಐಆರ್ ಫಾರ್ಮ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬದ ವಿವರವನ್ನ ಕೊಟ್ಟಿದ್ದಾರೆ. ಫಾರ್ಮ್ ಭರ್ತಿ ಮಾಡಿ ಕೊಟ್ಟಿದ್ದಾರೆ ಸಿಎಂ ಕೂಡ. ಹೀಗೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಒಂದು ಪ್ರಕ್ರಿಯೆ ಇದು ಎಸ್ಐಆರ್. ಇದೆಲ್ಲವೂ ಕೂಡ ವೋಟ್ಗಳ ಫಿಲ್ಟರ್ ಮಾಡೋದು, ಅದರ ಜೊತೆಗೆ ಮತ ಪರಿಷ್ಕರಣೆ ಆಗುವಂಥದ್ದು ಇಂದಿನಿಂದ ಇಡೀ ರಾಜ್ಯದಲ್ಲಿ ಆರಂಭ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಎಸ್ಐಆರ್ ಆರಂಭ ಆಗ್ತಾ ಇದೆ. ಈಗ ಮೊದಲನೇದಾಗಿ ಸಿಎಂ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಚುನಾವಣಾಧಿಕಾರಿಗಳು ಈಗ ನಿಮ್ಮ ಮನೆಗಳ ಹತ್ರ ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಈ ರೀತಿಯಾಗಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಅಲ್ಲಿ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ವಿಳಾಸ, ಅದರ ಜೊತೆಗೆ ಅಡ್ರೆಸ್ ಪಕ್ಕಾ ಕನ್ಫರ್ಮ್ ಆಗಿರಬೇಕು. ಅದೇ ಅಡ್ರೆಸ್ ಮೇಲೆ ವೋಟರ್ ಐಡಿ ಕೂಡ ಇರಬೇಕಾಗತ್ತೆ. ಹಾಗಾಗಿ ಇಫ್ ಇನ್ ಕೇಸ್ ಅಲ್ಲಿ ಇಲ್ಲ ಅಂತಂದ್ರೆ, ನಿಮ್ಮ ಹತ್ರ ವೋಟರ್ ಐಡಿ ಇಲ್ಲ ಅಥವಾ ಮತ್ತೊಂದು ಮಗದೊಂದು ಬೇರೆ ಏನೋ ಸಮಸ್ಯೆ ಇದೆ ಅಂತಂದ್ರೆ ಅಲ್ಲಿ ಅವ್ರಿಗೆ ನೋಟಿಸ್ ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಟಿಸ್ ಕೊಡ್ತಾರೆ. ಅದಾದ ನಂತರ ಮತ್ತೆ ಹೊಸದಾಗಿ ನೀವು ವೋಟರ್ ಐಡಿ, ಆ ಗುರುತಿನ ಚೀಟಿ ಏನಿರುತ್ತೆ ಅದನ್ನು ಮಾಡಿಸ್ಕೊಂಡು ಮತ್ತೆ ಚುನಾವಣಾಧಿಕಾರಿಗಳಿಗೆ ನೀವು ಆ ಡೀಟೇಲ್ಸ್ ಅನ್ನ ಫಾರ್ಮ್ ಅಲ್ಲಿ ಫಿಲ್ ಮಾಡಿ ಕೊಡಬೇಕಾಗತ್ತೆ. ಹೀಗೆ ಇಂದಿನಿಂದ ಆರಂಭ ಆಗ್ತಾ ಇರುವಂತಹ ಪ್ರಕ್ರಿಯೆ. ರಾಜ್ಯ ಸರ್ಕಾರದ ಕೆಲವೊಂದು ಮೂಲ ಸೌಕರ್ಯಗಳಿದೆ, ಅದೆಲ್ಲವೂ ಕೂಡ ಅರ್ಹರಿಗೆ ಸಿಗಬೇಕು, ಅನರ್ಹರಿಗೆ ಸಿಗಬಾರದು. ಅದರ ಜೊತೆಗೆ ಕೆಲವೊಂದು ವೋಟರ್ ಐಡಿಗಳು ಇಷ್ಟೊಂದು ಪರಿಷ್ಕರಣೆ ಯಾಕೆ ಆಗ್ತಾ ಇದೆ ಅಥವಾ ಇಷ್ಟೊಂದು ಫಿಲ್ಟರ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಎಷ್ಟು ವೋಟ್ಗಳಿದೆ ಅಂತ ಹೇಳಿ ಎಸ್ಐಆರ್ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತದಾರರು ಅಲ್ಲದವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಹಾರ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಗ್ಯಾರಂಟಿ ನಿಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ, ಗ್ಯಾರಂಟಿ ಯೋಜನೆಗಳು ಅದರ ಸೌಲಭ್ಯ ಸಿಗೋದಿಲ್ಲ, ಬೇರೆ ಕಡೆ ಮತ ಹಾಕೋರಿಗೆ ನಾವ್ಯಾಕೆ ಗ್ಯಾರಂಟಿ ಕೊಡಬೇಕು ಹೇಳಿಕೆ ಕೊಟ್ಟಿದ್ದಾರೆ. ಮತದಾನದ ಹಕ್ಕು ಕಳೆದುಕೊಳ್ಳದಂತೆ ಸಿಎಂ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಎಸ್ಐಆರ್ ಹೊತ್ತಲ್ಲೇ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ನೀವು ಮತದಾರರು ಅಲ್ಲ, ನಮ್ಮ ಕರ್ನಾಟಕಕ್ಕೆ ಇಲ್ಲಿ ನೀವು ವೋಟ್ ಹಾಕೋದಿಲ್ಲ ಅಂತಂದ್ರೆ ನಿಮಗೆ ಇಲ್ಲಿರುವಂತ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಸಿಗೋದಿಲ್ಲ. ಅದನ್ನ ನೀವು ಕಳ್ಕೊತೀರಾ, ಆ ಹಕ್ಕನ್ನ ನೀವು ಕಳ್ಕೊತೀರಾ. ಕೆಲವೊಬ್ಬರು ಇಲ್ಲಿರ್ತಾರೆ, ಆದ್ರೆ ಅವ್ರ ವೋಟರ್ ಐಡಿ ಬೇರೆ ಯಾವುದೋ ರಾಜ್ಯದಲ್ಲಿರುತ್ತೆ, ಬೇರೆ ಯಾವುದೋ ಭಾಗದಲ್ಲಿರುತ್ತೆ. ಅಲ್ಲಿ ಹೋಗಿ ವೋಟ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿ ಬಂದಿರ್ತಾರೆ. ಅಂತವರಿಗೆ ಇದು ಸೂಚನೆ. ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಎನ್ಯುಮರೇಷನ್ ಫಾರಮ್ನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಮ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. BLA, BLO ಹಾಗೂ ಸೂಪರ್ವೈಸರ್ ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ನೀವು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ. ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಒಬ್ಬರು ಯಾರು ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಗೇನಾದ್ರು ಫೋಟೋ ಚೇಂಜ್ ಬೇಕು ಅಂದರೆ ಆ ಫಾರಮ್ನಲ್ಲಿ ಹೊಸ ಫೋಟೋಗಳನ್ನು ಕೊಡ್ಬೋದು. BLAಗಳು ಕೂಡ ಆ ಫಾರಮ್ನ
ವಾಪಸ್ ಏನು ಈಗ ಹಂಚ್ತಾರೆ 7 ದಿನದಲ್ಲಿ ಎಲ್ಲರಿಗೂ ಫಾರಮ್ ಕೊಡ್ತಾರೆ. ವಾಪಸ್ ನೀವು ಅದನ್ನು 29ನೇ ತಾರೀಕು ಒಳಗಡೆ ಎಲ್ಲ ಫಾರಮ್ನ ವಾಪಸ್ಸು ಕೊಡಬೇಕಾಗ್ತದೆ. ಸೊ ಈ ಒಂದು ಹೊಸ ವಿಚಾರವನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನನ ಮಾಡಬೇಕು. ಆಮೇಲೆ ಈ ಹೊಸ ಫೋನ್ ನಂಬರ್ಗೂ ಕೂಡ ನೀವು ಅದನ್ನು ಬರೆಸ್ಬೇಕು. ಯಾಕೆಂದರೆ ಭಾಳ ಜನ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಂಡಿರ್ತೀರಿ, ಅದು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ನೀವು ಹೊಸ ನಂಬರ್ನ ನೀವು ಸೇರಿಸ್ಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ನೀವು ಫಾರಮ್ಮು ತೆಗೆದುಕೊಳ್ಳೋದು ಆನ್ಲೈನ್ ಬೇರೆ ವಿಚಾರ. ಈಗ ಸದ್ಯಕ್ಕೆ ನಿಮ್ಗೆ ಯಾವುದು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಮ್ ಕೊಡ್ತಾರೆ, ಎನ್ಯುಮರೇಷನ್ ಫಾರಮ್ ಕೊಡ್ತಾರೆ, ಆ ಎನ್ಯುಮರೇಷನ್ ಫಾರಮ್ನ ನೀವು ಮನೆ ಕುಟುಂಬದ ಯಾರು ಒಬ್ಬರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರ್ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಹೊರಗಡೆ ಇದ್ದರೂ ಕೂಡ 7 ದಿನದೊಳಗಡೆ ಏನು ಕೊಟ್ಟಿರ್ತಾರೆ ಅದನ್ನು ನಮ್ಮ BLAಗಳಿಗೆ ತಲುಪಿಸ್ಬೋದು, ಇಲ್ಲ BLA ಎತ್ಕೊಂಡೋಗಿ ಅವ್ರಿಗೆ ತಲುಪಿಸ್ಬೋದು.